Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗೆ ನೀವು ಒಂದು 15 days ಕ್ವೆಶ್ಚನ್ಸ್ ಗಳಿಗೆ ನಾನು ಆನ್ಸರ್ ಮಾಡಿರಲಿಲ್ಲ. ಸೊ ಅಷ್ಟು ಕ್ವೆಶ್ಚನ್ಸ್ ಗಳಿಗೆ ಇವತ್ತಿನ ವಿಡಿಯೋ ಒಳಗೆ ಆನ್ಸರ್ ಮಾಡ್ತೀನಿ. ಸೊ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಸಪೋರ್ಟ್ ಮಾಡ್ರಿ. ಸೊ ಫಸ್ಟ್ ಯಾವ್ಯಾವ ಕ್ವೆಶ್ಚನ್ಸ್ ಅದಾವ ಅಂತ ಹೇಳಿ ಒಂದ್ಸಲ ರೀಡ್ ಮಾಡ್ಬಿಡ್ತೀನಿ. ಸೊ ಏನೇನು ಕ್ವೆಶ್ಚನ್ಸ್ ಅಂದ್ರೆ ಡಿಸ್ಟೆನ್ಸ್ ಎಜುಕೇಷನ್ ಥ್ರೂ ಡಿಗ್ರಿ ಮಾಡ್ಕೊಂಡವರು UPSC ಪರೀಕ್ಷೆನ ಬರಿಬಹುದೇನಾ ಅಂತ ಹೇಳಿ ಒಂದು ಕಮೆಂಟ್ ಅದ. ಇನ್ನು ಸೆಕೆಂಡ್ PUC ಆದಮೇಲೆ ಹೆಂಗೆ ಓದಬೇಕು, ದೆನ್ UPSC ಪ್ರಿಲಿಮ್ಸ್ ಕನ್ನಡದೊಳಗೆ ಬರಿಬಹುದೇನಾ, ಇನ್ನು ಡಿಗ್ರಿ ಫಸ್ಟ್ ಇಯರ್ PUC ಮುಗೀತು IPS ಆಫೀಸರ್ ಆಗಬೇಕಂತ ಆಸೆ ಅದ, ಏನೇನು ಓದಬೇಕು, ಆ್ಯಂಡ್ ಕನ್ನಡದಲ್ಲಿ ಹಿಂದೂ ನ್ಯೂಸ್ ಪೇಪರ್ದೊಂದು ಅನಲೈಸಿಸ್ ನೋಡಿ ಓದ್ಕೋಬಹುದೇನಾ, ಅದ್ರ ಮೂಲಕ ನೋಟ್ಸ್ ಮಾಡ್ಕೋಬಹುದೇನಾ ಯೂಟ್ಯೂಬ್ ಥ್ರೂ ಅಂತೇಳಿ ಕ್ವಶನ್ ಅದ. ಆ್ಯಂಡ್ IASಗೆ ಇಂಗ್ಲಿಷ್ ಮಾಧ್ಯಮದೊಳಗೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು, ಆ್ಯಂಡ್ KS 2025 ಒಂದು ಹೊಸದಾದಂಥ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗ್ತದ, ಇನ್ನು ಹಿಸ್ಟ್ರಿ ಆಪ್ಷನಲ್ ಬಗ್ಗೆ ವಿಡಿಯೋ ಮಾಡ್ರಿ ಅಂತದ. ಆ್ಯಂಡ್ NCERT ಪುಸ್ತಕಗಳು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಪುಸ್ತಕಗಳ ಅಂಥೇಳಿ ಕ್ವಶನ್ ಅದ. ಆ್ಯಂಡ್ ತಮಿಳುನಾಡು NCERT ಪುಸ್ತಕದ ಬಗ್ಗೆನೂ ಕ್ವಶನ್ಸ್ ಅದಾವ. ಸೊ ಈ ಎಲ್ಲ ಕ್ವಶನ್ಸ್ಗಳಿಗೆ ಇವತ್ತಿನ ಒಂದು ವಿಡಿಯೋ ಒಳಗೆ ನಿಮ್ಗೆ ಆನ್ಸರ್ ಸಿಗ್ತದ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಸೊ ಫಸ್ಟ್ ಕ್ವಶನ್ ಏನಂತಂದ್ರೆ ಡಿಸ್ಟೆನ್ಸ್ ಎಜುಕೇಷನ್ ಥ್ರೂ ಡಿಗ್ರಿ ಮುಗಿಸ್ಕೊಂಡವ್ರ UPSC ಪರೀಕ್ಷೆಗೆ ಅಪ್ಲೈ ಮಾಡಬಹುದೇನಾ. ಆಕ್ಚುಲಿ ಈ ಒಂದು ಕ್ವಶನ್ ಆಗಾಗ ರಿಪೀಟ್ ಆಗ್ತಿರ್ತದ, ಬಟ್ ಇವತ್ತಿನ ಒಂದು ವಿಡಿಯೋ ಒಳಗೆ ಆನ್ಸರ್ ಮಾಡ್ಲಿಕ್ಕತ್ತೀನಿ. ಎಸ್, ಡಿಸ್ಟೆನ್ಸ್ ಎಜುಕೇಷನ್ ಥ್ರೂ ನೀವು ಒಂದು ಡಿಗ್ರಿ ಮಾಡ್ಕೊಂಡಿದ್ರಿ ಅಂತಂದ್ರೆ ನೀವು UPSC ಪರೀಕ್ಷೆನ ಬರೀಬಹುದು, ಬಟ್ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗ್ತದ. ಸೊ ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ ಸ್ಟೂಡೆಂಟ್ಸ್ಗೆ. ದೆನ್ ನೆಕ್ಸ್ಟು PUC ಬಗ್ಗೆ ಮತ್ತು ಡಿಗ್ರಿ ಒಂದು ವಿದ್ಯಾರ್ಥಿಗಳ ಕ್ವಶನ್ಸ್ ಈ ಸಲ ಭಾಳ ಅದಾವ. ಆಲ್ರೆಡಿ ನಾನು ಈಗ 1 year ಬಿಫೋರ್ ಒಂದು ಸೆಕೆಂಡ್ PUC ಆದಮೇಲೆ ಮತ್ತು ಡಿಗ್ರಿ ಜೊತೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೆ. ಬಟ್ ಇವಾಗ ಅನಿಸ್ಲಿಕ್ಕತ್ತದ ಎಸ್ ಒಂದು ಅಪ್ಡೇಟ್ ಆದಂಥ ಒಂದು ಒಳ್ಳೆ ರಿಸರ್ಚ್ ಜೊತೆ ಮತ್ತೊಂದು ವಿಡಿಯೋ ಅವಶ್ಯಕತೆ ಅದ. ಎಸ್ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ಒಳಗಾಗೇನ ನಾನು PUC ಜೊತೆ ಹಾಗೂ ಡಿಗ್ರಿ ಜೊತೆ ಯಾವ ಥರ ಒಂದು UPSC ಪರೀಕ್ಷೆನ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ 1 year ಒಳಗೆ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗೋದ್ರೊಳಗನ UPSC ಕ್ಲಿಯರ್ ಮಾಡಬಹುದು ಅನ್ನೋ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಬುಕ್ ಲಿಸ್ಟ್ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ಅಪ್ಡೇಟ್ನ ಮಾಡ್ತೇನೆ. ದೆನ್ ನೆಕ್ಸ್ಟ್ ಕ್ವಶನ್, UPSC ಪ್ರಿಲಿಮಿನರಿ ಪರೀಕ್ಷೆ ಕನ್ನಡದಲ್ಲಿ ಬರೀಬಹುದಾ. ಈ ಕ್ವಶನ್ಗೆ ಬಹಳ ಸಲ ರಿಪೀಟೆಡ್ ಆಗಿ ಆನ್ಸರ್ನ ಮಾಡೇನಿ. ಎಸ್, ಬಿಗ್ನರ್ಸ್ ಇದ್ದಾಗ ಆ್ಯಂಡ್ ಹೊಸದಾಗಿ ಇವಾಗ PUC ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವಶನ್ ಅರೈಸ್ ಆಗೋದು ಕಾಮನ್ ಅದ. ಪ್ರಿಲಿಮಿನರಿ ಒಂದು ಪರೀಕ್ಷೆನ ನೀವು ಕನ್ನಡದಲ್ಲಿ ಬರೆಯೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕ್ವಶನ್ ಪೇಪರ್ ಇರೋದು ಇಂಗ್ಲಿಷ್ ಮತ್ತು ಹಿಂದಿ ಒಳಗೆ. ಆ್ಯಂಡ್ ಅಲ್ಲಿ ನೀವು ಬಬಲ್ಸ್ ಫಿಲ್ ಮಾಡೋ ಥರ ಒಂದು ಪರೀಕ್ಷೆ ಇರ್ತದ, OMR ಶೀಟ್ ಕೊಟ್ಟಿರ್ತಾರ, ಕ್ವಶನ್ ಪೇಪರ್ ಇರ್ತದ. ಆನ್ಸರ್ನ ನೀವು ಜಸ್ಟ್ ಬಬಲ್ ಫಿಲ್ ಮಾಡೋದ್ರಿಂದ ಅಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಒಳಗೆ ಕ್ವಶನ್ ಪೇಪರ್ ಅಷ್ಟೇ ಇರ್ತದ. ಇನ್ನು ಮೇನ್ಸ್ ಬಗ್ಗೆ ಹೇಳೋದಾತಂದ್ರೆ ಎಸ್ ಡೆಫಿನೆಟ್ಲಿ ನೀವು UPSC ಒಂದು ಮೇನ್ಸ್ ಪರೀಕ್ಷೆನ ಕನ್ನಡ ಮಾಧ್ಯಮದೊಳಗೆ ಬರೀಬಹುದು. ಇನ್ನು UPSC ಎಕ್ಸಾಮ್ ಬರೆದ್ರೆ ಸ್ಟೇಟ್ ಎಕ್ಸಾಮ್ಸ್ ಬರೀಬೇಕಾ ಅಂತ ಹೇಳದ. ಎಸ್, ಆ ಥರ ಏನು ಕಂಡೀಷನ್ಸ್ ಇಲ್ಲ. ನೀವೇನಾರ UPSC ಜೊತೆಗೆ ಸ್ಟೇಟ್ ಪರೀಕ್ಷೆಗೂ ಒಂದು ಪ್ರಿಪ್ರೇಷನ್ನ ಮಾಡ್ತೀನಿ, ಜೊತೆ ನಾನು ಸ್ಟೇಟ್ ಪರೀಕ್ಷೆಗೂ ಅಪ್ಲೈ ಮಾಡ್ತೀನಿ ಅಂತಂದ್ರೆ ನೀವು ಓದ್ಬೋದು, ಎಕ್ಸಾಮ್ನ ಬರೀಬಹುದು. ಬಟ್ ಕಂಡೀಷನ್ ಏನಿಲ್ಲ, UPSC ನೀವು ಬರೆಯತ್ತೀರಿ ಅಂದ್ರೆ ಸ್ಟೇಟ್ ಪರೀಕ್ಷೆನೂ ಬರೆಯಬೇಕು, ಆ ಥರ ಕಂಡೀಷನ್ಸ್ ಏನೂ ಇಲ್ಲ. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ. ದೆನ್ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಅದ. ಕನ್ನಡದೊಳಗೆ ಹಿಂದೂ ನ್ಯೂಸ್ ಪೇಪರ್ದೊಂದು ಅನಲೈಸಿಸ್ ಯೂಟ್ಯೂಬ್ ಒಳಗೆ ಅವೈಲೇಬಲ್ ಐತಿ, ಅದನ್ನು ನೋಡ್ಬೋದೇನಾ, ಅದರಿಂದ ನೋಟ್ಸ್ ಮಾಡ್ಕೋಬೋದೇನಾ ಅಂತ ಹೇಳಿ ಕ್ವಶನ್ ಅದ. ಎಸ್, ನಿಮ್ಮ ಕಡೆ ಹಿಂದೂ ನ್ಯೂಸ್ ಪೇಪರ್ ಅವೈಲೇಬಲ್ ಇಲ್ಲ, ಒಂದಷ್ಟು ಗ್ರಾಮಾಂತರ ಮಾಧ್ಯಮದೊಳಗೆ ಇರುವಂಥ ವಿದ್ಯಾರ್ಥಿಗಳಿಗೆ ನ್ಯೂಸ್ ಪೇಪರ್ ಸಿಗಾತಿಲ್ಲ, ಅಥವಾ ನ್ಯೂಸ್ ಪೇಪರ್ ಓದಲಿಕ್ಕೆ ಸಮಯ ಇಲ್ಲ, ಅಥವಾ ಇನಿಷಿಯಲ್ ಟೈಮ್ ಒಳಗೆ ನಮ್ಗೆ ಇಂಗ್ಲೀಷ್ ಅರ್ಥ ಆಗ್ಬತ್ತು ಅನ್ನೋಂಥ ವಿದ್ಯಾರ್ಥಿಗಳು ನೀವು ಒಂದು ಹಿಂದೂ ಅನಲೈಸಿಸ್ನ, ನ್ಯೂಸ್ ಪೇಪರ್ದೊಂದು ಅನಲೈಸಿಸ್ನ ಯೂಟ್ಯೂಬ್ ಥ್ರೂ ನೋಡ್ಕೋಬಹುದು, ನೋಟ್ಸ್ ಮಾಡ್ಕೋಬಹುದು. ಬಟ್ ಬೆಸ್ಟ್ ಒಂದು ಸಜೆಷನ್ ನನ್ನ ಕಡೆಯಿಂದ ಏನಂದ್ರೆ ನೀವ ಸ್ವತಃ ನ್ಯೂಸ್ ಪೇಪರ್ನ ಓದಿ ನೀವ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಬೆಸ್ಟ್ ಐತಿ, ದಿ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತೈತಿ, ಅಥವಾ ಪ್ರಿಲಿಮ್ಸ್ ಟೈಮ್ ಒಳಗೆ ನೀವು ನೋಡ್ಬೋದು. ಬಟ್ ಮೇನ್ಸ್ ಒಳಗೆ ಮಾತ್ರ, ಮೇನ್ಸು ಮತ್ತು ಇಂಟರ್ವ್ಯೂ ಒಳಗೆ ಮಾತ್ರ ನೀವು ನ್ಯೂಸ್ ಪೇಪರ್ನ ನೀವ ಸ್ವತಃ ಓದಲೇಬೇಕಾಗ್ತದ.
ದೆನ್ ಕಲಬುರ್ಗಿ ಒಳಗಿನ IAS ಸೆಂಟರ್ ಯಾವುದು ಬೆಸ್ಟ್ ಅಂತ ಹೇಳಿ. ಸೊ ಯೂಸ್ವಲಿ ನೀವು ನನ್ನ ಕಡೆಯಿಂದ ಒಂದು ಕೋಚಿಂಗ್ ಸೆಂಟರ್ದು ಯಾವಾಗ ಟಾಪಿಕ್ ಬರ್ತಿದ್ಲ ಅವಾಗ ನನ್ನ ಕಡೆಯಿಂದ ಆನ್ಸರ್ ಯಾವಾಗೂ ಆಲ್ಮೋಸ್ಟ್ ನೋಡೇ ಇರ್ತದ. ಬಿಕಾಸ್ ನೀವು ನಿಮ್ಮ ಅಮೂಲ್ಯವಾದಂಥ ಟೈಮ್ನ ದುಡ್ಡು ಬಿಡ್ರಿ, ದುಡ್ಡಕ್ಕಿಂತ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಲೈಫ್ ಒಳಗಂದ್ರೆ ಸಮಯ. ಆ ಒಂದು 1 ವರ್ಷ 2 ವರ್ಷದ ಸಮಯನ ಹಾಕ್ತಿರ್ತೀರಿ, ದುಡ್ಡು ಹಾಕ್ತಿರ್ತೀರಿ ಅಂದಾಗ ನನ್ಗೆ ಎಕ್ಸಾಕ್ಟ್ಲಿ ಗೊತ್ತಿರದ ನಾನು ಸಜೆಷನ್ ಮಾಡೋದು ತಪ್ಪಾಗ್ತದ. ಹೀಗಾಗಿ ನಾನು ಇನ್ನೂವರೆಗೂ ಯಾವುದೇ ರೀತಿ ಒಂದು ಕೋಚಿಂಗ್ ಸೆಂಟರ್ ಬೆಸ್ಟ್ ಇಲ್ಲೇ ಜಾಯಿನ್ ಆಗ್ರಿ ಅಂತ ಹೇಳಿಲ್ಲ. ಸೊ ನೆಕ್ಸ್ಟ್ IASಗೆ ಇಂಗ್ಲಿಷ್ ಮಾಧ್ಯಮ ಪುಸ್ತಕಗಳ ಯಾವ್ಯಾವನ್ನ ಓದಬೇಕು ಅಂತ ಹೇಳಿ ಕಮೆಂಟ್ ಅದ. ಆಲ್ರೆಡಿ 2-3 ವಿಡಿಯೋಸ್ನ ಮಾಡೇನಿ. UPSCಗೆ ಯಾವೆಲ್ಲ ಪುಸ್ತಕಗಳನ್ನು ಇಂಗ್ಲಿಷ್ ಮಾಧ್ಯಮದೊಳಗೆ ಓದಬೇಕು, ಕನ್ನಡ ಮಾಧ್ಯಮದೊಳಗೆ ಯಾವ ಪುಸ್ತಕ ಓದಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಒಂದು ಸಲ ಚಾನಲ್ಗೆ ವಿಸಿಟ್ ಕೊಡ್ರಿ. ನಿಮಗೆ ಎಲ್ಲ UPSC ರಿಲೇಟೆಡ್ ಡೌಟ್ಸ್ಗಳು ಕ್ಲಿಯರ್ ಆಗ್ತಾವ. ಇನ್ನು KS 2025ಗೆ ನ್ಯೂ ನೋಟಿಫಿಕೇಶನ್ ಯಾವಾಗ ಬರ್ತದ ಅಂತೇಳಿ. ಸೊ ಗೈಸ್, ನಿಮಗೆ ಗೊತ್ತೈತಿ ಇನ್ನವರೆಗೂ KS ಅದೊಂದು ಪ್ರಿಲಿಮಿನರಿ ಪರೀಕ್ಷೆದ ಇನ್ನೂ ಒಂದ್ಸಲ ಕ್ಯಾನ್ಸಲ್ ಆಗ್ತೈತೋ, ನೋಟಿಫಿಕೇಶನ್ ಆಗ್ತದೋ ಗೊತ್ತಿಲ್ಲ. ಆ್ಯಂಡ್ ಸದ್ಯಕ್ಕೆ ನಿನ್ನೆ ನಾನು ಒಂದು KPSC ಕಡೆಯಿಂದ ಪ್ರಕಟಣೆ ಬಂದದ. ಮೇನ್ಸ್ ಪರೀಕ್ಷೆನೂ ಅವ್ರು ಪೋಸ್ಟ್ಪೋನ್ ಮಾಡ್ಯಾರು. ಆ್ಯಕ್ಚುಲಿ ಮಾರ್ಚ್ 28, 29, ಏಪ್ರಿಲ್ 1, 2ಗೆ ನಡಿಬೇಕಾದಂಥ ಒಂದು ಮೇನ್ಸ್ ಪರೀಕ್ಷೆಯನ್ನು ಅವರು ಮುಂದೆ ಹಾಕಿದರು. ಸೊ ಇಂಥ ಸಂದಿಗ್ಧವಾದಂಥ ಸ್ಥಿತಿ ಒಳಗೆ KS ಪ್ರಿಲಿಮಿನರಿ ಒಂದು ಹೊಸದಾದಂಥ ನೋಟಿಫಿಕೇಶನ್ ಯಾವಾಗ ಬರ್ತೈತಿ ಅಂತ ಹೇಳೋದು ಕಷ್ಟ ಐತಿ. ಬಟ್ ಡೆಫಿನೆಟ್ಲಿ ನೋಟಿಫಿಕೇಶನ್ ರಿಲೀಸ್ ಆತಂದ್ರೆ ನನ್ನ ಚಾನಲ್ ಥ್ರೂ ನಿಮಗೆ ಇನ್ಫಾರ್ಮೇಶನ್ ಅಂತೂ ಸಿಗ್ತದ. ಇನ್ನು ಹಿಸ್ಟ್ರಿ ಆಪ್ಷನಲ್ ಬಗ್ಗೆ ವಿಡಿಯೋ ಮಾಡ್ರಿ ಅಂತ ಒಂದು ಕ್ವಶನ್ ಅದ. ಸೊ ಗೈಸ್, ದಯವಿಟ್ಟು ಚಾನಲ್ಗೆ ವಿಸಿಟ್ ಕೊಡ್ರಿ. ಹಿಸ್ಟ್ರಿ ಆಪ್ಷನಲ್ ಬಗ್ಗೆ 2-3 ವಿಡಿಯೋಸ್ ಅವೈಲೇಬಲ್ ಅದಾವ. ಹಿಸ್ಟ್ರಿ ಆಪ್ಷನಲ್ನ ತೊಗೊಂಡ್ರೆ ಅಡ್ವಾಂಟೇಜಸ್ ಏನೇನ, ಡಿಸ್ಅಡ್ವಾಂಟೇಜಸ್ ಏನೇನ, ಆ್ಯಂಡ್ ಹಿಸ್ಟ್ರಿ ಆಪ್ಷನಲ್ನ ಯಾವ ಥರ ಟ್ಯಾಕಲ್ ಮಾಡೋದು, ಯಾಕೆ ತಗೋಬೇಕು ಹಿಸ್ಟ್ರಿ ಒಂದು ಆಪ್ಷನಲ್ನ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋಸ್ ಅವೈಲೇಬಲ್ ಅದಾವ. ಒಂದ್ಸಲ ಚೆಕ್ ಮಾಡ್ರಿ. ಅಗೇನ್ ಡೌಟ್ ಅರೈಸ್ ಆದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಒಂದು ಸಂಡೇ ನಡೆಯುವಂಥ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಒಳಗೆ ನಿಮ್ಮ ಆ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೇನೆ. ಇನ್ನು NCERTs ಅಂದ್ರೆ ಏನ, ಗೌರ್ಮೆಂಟ್ ಸ್ಕೂಲ್ ಬುಕ್ಸನ್ನು ಓದಬೇಕೇನ ಅಂಥೇಳಿ ಒಂದು ಕಮೆಂಟ್ ಅದ. NCERT ರಿಲೇಟೆಡ್ ಒಂದು ಕನ್ಫ್ಯೂಷನ್ಸ್ ಭಾಳ ಅದಾವು ವಿದ್ಯಾರ್ಥಿಗಳಿಗೆ. ಒಂದು ಸ್ಟೇಟ್ದು ಪುಸ್ತಕಗಳನ್ನು ಓದಬೇಕಾ ಅಥವಾ NCERTs ಓದಬೇಕಾ, NCERTs ಅಂದ್ರೆ ಏನು, ಇನ್ ಬಿಟ್ವೀನ್ ಇವಾಗ ತಮಿಳುನಾಡು NCERTs ಒಂದು ಪುಸ್ತಕಗಳದೊಂದು ಕ್ವಶನ್ಸ್ಗಳು ಜಾಸ್ತಿ ಬರ್ಲಿಕ್ಕತ್ತವ. ಸೊ ತಮಿಳುನಾಡು NCERTs ಎಲ್ಲ ಓದಬೇಕಾ, ಅದ್ರ ಜೊತೆ ಮತ್ತೆ NCERTs ಓದಬೇಕಾ, ಈ ಥರ ಕ್ವಶನ್ಸ್ ಭಾಳ ಬರಾಕತ್ತವ. ಸೊ ಹಿಂಗಾಗಿ NCERTs ರಿಲೇಟೆಡ್ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಬೇಕು ಅನ್ಕೊಂಡೇನಿ. ಸೊ ಚಾನಲ್ನ ವಾಚ್ ಮಾಡ್ತಾ ಇರ್ರಿ. ನಿಮ್ಮ ಪ್ರತಿ ಸಮಸ್ಯೆಗಳಿಗೆ, ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗ್ತಾ ಹೋಗ್ತಾವ. ಇನ್ನು NCERTs ಅಂದ್ರೆ ಸ್ಕೂಲ್ ಬುಕ್ಸ್ ಅನ್ನ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ ಇರುವಂಥ ಪುಸ್ತಕಗಳು NCERTs. ಇನ್ನು ನಮ್ಮ ಸ್ಟೇಟ್ದೊಂದು ಸಿಲೆಬಸ್ ಇರುವಂಥ ಪುಸ್ತಕಗಳು DSERT, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಒಂದು DSERT ಒಂದು ಫುಲ್ ಫಾರ್ಮ್. ಸೊ ಇವಾಗಿತ್ತು ಈ ವಾರದ ಒಂದು ಕ್ವಶನ್ಸ್ಗಳು. ಐ ಹೋಪ್ ನಿಮ್ಮೆಲ್ಲರ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ಕೈತೆ ಅನ್ಕೋತೀನಿ. ಅಗೇನ್ ಯಾವಾರ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಮತ್ತೊಂದ್ಸಲ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.